ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಅಯ್ಯಯ್ಯೋ. See, I'm playing a very big, intelligent game. Abhi. ಗೈಸ್, ನೀವು ಮನ್ಸಿಂದ ಹೇಳಿ, ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಹಲೋ ಕರ್ನಾಟಕ ಜನತೆ, Hi. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಲೈವ್ ವಿಡಿಯೋ. ಇವತ್ತೊಂದು ಘಟನೆ ನಡೀತು. ಏನಪ್ಪ ಅಂದರೆ, ಕನಸು ಕಾಣ್ತಾ ಇದ್ದೀನಿ 1 ಮಿಲಿಯನ್ ವ್ಯೂಸ್ ಹೋಗ್ಬಿಟ್ಟೈತೆ, ಫುಲ್ಲು ಫೇಮಸ್ ಆಗ್ಬಿಟ್ಟಿದ್ದೀನಿ ಅಂತ ಕನಸು ಕಾಣ್ತಾ ಇದ್ದೀನಿ. ಆದರೆ ಬೆಳಗ್ಗೆ ಎದ್ದು ಕಣ್ಬಿಟ್ಟು ನೋಡಿದಾಗಲೇ ಬೇಜಾರಾಗೋಯ್ತು ಈ ಕನಸ ಅಂತ. ಆಮೇಲೆ ತಿರ್ಗಾ ನೋಡ್ತೀನಿ 250 ವ್ಯೂಸು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಆಮೇಲೆ ಬೇಜಾರಾಗೋಯ್ತು ಸೀರಿಯಸ್ ಆಗಿ. ಏನಕ್ಕಪ್ಪ ಬರಬೇಕಿತ್ತು ಆ ಕನಸು, ಬರೀ ಅದನ್ನೇ ಯೋಚನೆ ಮಾಡ್ಕೊಂಡ್ರೆ ಅದೇ ಬರುತ್ತೆ. ಸೊ ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಒಂದಿನ ಮಾಡ್ತೀನಿ. ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ವೀಡಿಯೋನ ಇವಾಗ ನೋಡೋಕ್ಕೆ ಬಂದಿದ್ದೀರಾ, ನನ್ನ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಕಮೆಂಟ್ ಮಾಡಿ. ಪದೇ ಪದೇ ಹೇಳ್ತಿರೋ ಹಾಗೆ ಏನೇ ಒಂದು ಮಿಸ್ಟೇಕ್ ಇದ್ರು ಒಂದು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನು ಸರಿಪಡಿಸ್ಕೊತೀನಿ ಅಂತ ಹೇಳ್ತಾ, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವ್ಲಾಗ್ ಗೈಸ್. ಬನ್ನಿ ಇವತ್ತಿನ ಡೇ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಒಂದು ಬಟ್ಟೆ ವಾಶ್ ಮಾಡಿದೆ ಗೊತ್ತಾ, ಅದರಲ್ಲಿ ಎಲ್ಲ ಎತ್ಕೊಂಡ್ಬಂದಿದೆ. ಇನ್ನೊಂದು ಸ್ವಲ್ಪ ಬಟ್ಟೆ ವಾಶ್ ಮಾಡಿಬಿಟ್ಟು ಹಂಗೆ ಬಿಟ್ಟು ಬಂದಿದ್ದೀನಿ. ಒಣಾಕ್ಬಿಟ್ಟು ಎತ್ಕೊಬರೋಣ ಅಂತ ಬಂದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವೆಲ್ಲ ಕ್ಲಿಪ್ಸ್ ನನ್ನೋ ಅಲ್ವೇ ಅಲ್ಲ. ಅಲ್ಲಿ ಯಾರ್ಯಾರ್ದು ಎತ್ಕೊಂಡು ಹಾಕಿದ್ದೆ, ಹೆಂಗೋ ಅವರು ಕಿತ್ತು ಹಾಕಿಲ್ಲ, ಆದರೆ ಪ್ಯಾಂಟ್ ಕಿತ್ತಾಕ್ಬಿಟ್ಟವ್ರೆ. ಆದರೆ ಅದು ಬಿದ್ದಿಲ್ಲ. ನನಗಷ್ಟು ಲಕ್ ಚೆನ್ನಾಗಿದೆ ಗೈಸ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. Again I am telling, welcome to my new YouTube blog. ಯಾರೇ ನನ್ನೊಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ. ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಹೇರ್ ಕಟ್ ಮಾಡಿಸಿ ಫ್ರೆಶ್ ಆಗಿ ಟಿಫಿನ್ ತಿಂದು ಕೋರ್ಸ್ಗೆ ಹೋಗಬೇಕು.
ಆ್ಯಂಗಲ್ ಎಲ್ಲ ಹಾಕಿದ್ದೀನಿ ನೋಡಿ. ಆ್ಯಂಡ್ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಫುಲ್ಲು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಪೋಸ್ಟ್ ಮಾಡೋಕ್ಕೆ ಹೋಗ್ಬೋದು. ಓಕೆ, ಗಾಯ್ಸ್, ಕೋರ್ಸ್ ಮುಗೀತು. ಜಸ್ಟು ಇವಾಗ ಬೀದಿಗೆ ಹೋಗ್ತಾ ಇದ್ದೀನಿ ಊಟ ಮಾಡಲಿಕ್ಕೆ. A few moments later. ಹಲೋ ಏನಪ್ಪ ಇವತ್ತು ಹಾಗೇನು ಬ್ಯಾಗ್ ಹಾಕೊಂಡೆಲ್ಲ ರೆಡಿ ಆಗ್ಬಿಟ್ಟವನೆ ಅಂತ ಅಂದ್ಕೊಂಡಿರ್ಬೋದು. ಈವ್ನಿಂಗು ನಮಗೆ ಕ್ಲಾಸ್ ಐತೆ. ಕ್ಲಾಸ್ಗೆ ಹೋಗೋಣ ಬನ್ನಿ. ಹಲೋ ಗಾಯ್ಸ್. ಈ ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ನ ಮಗ ಇವತ್ತು ಕ್ಲಾಸ್ ಹೋಗೋಣ ಅಂತ ಹೋಗ್ತಾ ಇದ್ದು. ಹಾಗೇನು ನನ್ನ ಫ್ರೆಂಡು ಲ್ಯಾಪ್ಟಾಪ್ ಏನೋ ಮದರ್ ಬೋರ್ಡ್ ಏನೋ ಹೋಗ್ಬಿಟ್ಟಿದೆ. ಇದನ್ನು ತೋರಿಸ್ಕೊಂಡು ಹೋಗ್ಬೇಕು. ಬ್ರೋ, ವಾಟ್ ಹ್ಯಾಪನ್ ಟು ಯುವರ್ ಲ್ಯಾಪ್ಟಾಪ್ ಬ್ರೋ? ಮದರ್ ಬೋರ್ಡ್ ಹೋಗ್ಬಿಟ್ಟಿದೆ. ಹಾಗೆ ಇವಾಗ ಅದು ಹೋಗ್ಬಿಟ್ಟು ರೆಡಿ ಮಾಡಿಸಿ, ಇಲ್ಲಾಂದರೆ ಕೊಟ್ಬಿಟ್ಟು ಬಂದ್ಬಿಡ್ತೀವಿ, ಟೈಮ್ ಆಗುತ್ತೆ. ಕೊಟ್ಬಿಟ್ಟು ಬಂದು ಕ್ಲಾಸ್ ಹೋಗ್ತೀವಿ. ಗೈಸ್, ಫೈನಲಿ ಯಾವುದೋ ಒಂದು ಸ್ಟೋರ್ಗೆ ಕರ್ಕೊಂಬಂದವ್ ನನ್ನ ಫ್ರೆಂಡು. ಗೈಸ್, ನೀವು ಮನಸ್ಸಿಂದ ಹೇಳಿ ಯಾವ ಬೈಕು ಇದರಲ್ಲಿ ನಿಮಗೆ ಲೈಕ್ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ. ನಮ್ಮ ತಾಯಿ ಸತ್ತು ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಬ್ರೋ, ಏನು ವಿಶೇಷ ಇದು? ತೆಲುಗಲ್ಲೇ ಮಾತಾಡು ಬ್ರೋ. ಮಾಮೂಲಿ ಮೈ ವ್ಯೂವರ್ಸ್ ಆಲ್ಸೋ ಸಮ್ ಪೀಪಲ್ಸ್ ಇಸ್ ತೆಲುಗು ಮೆಂಬರ್ಸ್ ಬಂದಿತ್ತು. ಮಾಮೂಲಿ ನೀವೆಲ್ಲ ಯೂತ್ಸು, ಏನ್ ಪರ್ಸನಾಲಿಟಿ. ಬ್ರೋ, ಒಂದು ಕಸ್ಟರ್ಡ್ ಆಪಲ್ಲು, ಮ್ಯಾಂಗೋ ಮಿಲ್ಕ್. ದೇರ್ ವಿಲ್ ಬಿ ನೋ ಲಾಜಿಕಲ್ ಟುಡೇ. ಮೀನ್ಸ್ ಇವತ್ತು ಕ್ಲಾಸ್ ಇಲ್ಲ ಗೈಸ್. ಇವತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಮ್ಮ ಫ್ರೆಂಡ್ದು ಮದರ್ ಬೋರ್ಡ್ ಹೋಗ್ಬಿಡ್ತು ಲ್ಯಾಪ್ಟಾಪ್ದು. ಅದನ್ನು ತೋರಿಸ್ಬಿಟ್ಟು ಬರೋಣ ಅನ್ನೋ ಅಷ್ಟಲ್ಲಿ ಆಲ್ರೆಡಿ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದೈತೆ, ಟುಡೇ ದೇರ್ ವಿಲ್ ಬಿ ನೋ ಕ್ಲಾಸಸ್ ಅಂತ. ನೋಡೋಣ.
ಇವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆಲ್ರೆಡಿ ಇರೋರೆಲ್ಲ ಫುಲ್ಲು ರೆಡಿಯಾಗಿ ಫುಲ್ಲು ಪ್ಯಾಕ್ ಮಾಡ್ಕೊಂಡು ಬ್ಯಾಗಲ್ಲಿ ಲ್ಯಾಪ್ಟಾಪ್ ಎಲ್ಲ ತಗೊಂಡು ಬಂದಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಆದರೆ ಇವಾಗ ಮೆಸೇಜ್ ಹಾಕವ್ರೆ, ಮುಂಚೆನೇ ಹೋಗ್ಬಿಟ್ಟಿದ್ರೆ ವಾಪಸ್ ಬರಬೇಕಿತ್ತು. ಓಕೆ, ಬೆಂಗಳೂರಲ್ಲಿ ಟ್ರಾಫಿಕ್ಕು ಫೇಸ್ ಮಾಡೋದು ಒಂದೇ, ನಮ್ಮೂರಿಗೆ ಹೋಗೋದು ಒಂದೇ. ನಮ್ಮೂರಿಗೆ ಬೇಗ ಹೋಗ್ಬಿಡ್ಬೋದು. ಟ್ರಾಫಿಕ್ಕು ನೋಡಿ, ಭಯಂಕರ ಟ್ರಾಫಿಕ್ ಆಯ್ತು ಬೆಂಗಳೂರಲ್ಲಂತೂ. ಇವಾಗ ನಮಗೆ ಕ್ಲಾಸ್ ಇದ್ದಿದ್ದ ಕಾರಣ ರೈಲ್ವೆ ಸ್ಟೇಷನ್ ಹೋಗ್ತಿದ್ವಿ. ಬನ್ನಿ ಅಲ್ಲೂ ಗಾಯ್ಸ್, ಅಲ್ಲಿ ನೋಡಿ ಗಾಯ್ಸ್, ಇದು ಟ್ರಾಫಿಕ್ ಅಂದರೆ ನೋಡಿ ಇಲ್ಲಿ. ಅಪ್ಪ ಸ್ವಾಮಿ. ಓಕೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನೀವು ಅಂದ್ಕೊಂಡಿರೋ ಥರ ಈಗ ಮೆಜೆಸ್ಟಿಕಲ್ಲೂ ಇಲ್ಲ ಅನ್ಸುತ್ತೆ, ಐ ಥಿಂಕ್ ಸೊ. ಈ ಥರ ರೈಲ್ವೆ ಸ್ಟೇಷನ್ನು ಫುಲ್ಲು ಲೈಕ್ ಹೆಂಗಿದೆ ಅಂದರೆ ಏರ್ಪೋರ್ಟ್ ಟೈಪಲ್ಲಿದೆ ರೈಲ್ವೆ ಸ್ಟೇಷನ್ನು. ಮುಚ್ಚ ಬಾಯಿ. ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಬನ್ನಿ. ಏರ್ಪೋರ್ಟ್ ಥರನೇ ಇದೆ ಡಿಟ್ಟು. ನೋಡಿದವರೆಲ್ಲ ಏರ್ಪೋರ್ಟ್ ಅನ್ಕೋಬೇಕು, ಆ ಥರ ಇದೆ. ಇಟ್ಸ್ ಲುಕಿಂಗ್ ಲೈಕ್ ಗುಡ್ ಓನ್ಲಿ. ಕಮ್, ಐ ವಿಲ್ ಶೋ. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ರಜೌಲಿ ಏನು ಮಾಡ್ತಾ ಇದೆಯೋ? ಫೈನಲಿ ನಾವು ಬಂದಿದ್ದೀವಿ ಏರ್ಪೋರ್ಟ್ಗೆ. ಸಾರಿ, ಏರ್ಪೋರ್ಟ್ ಅಂತೀನಿ, ರೈಲ್ವೆ ಸ್ಟೇಷನ್ಗೆ. ಬನ್ನಿ, ಅದು ಲುಕಿಂಗ್ ಲೈಕ್ ಏರ್ಪೋರ್ಟ್ ಓನ್ಲಿ. ನಿಮಗೆ ಕಾಣ್ತಾ ಇರ್ಬೋದು ಇಲ್ಲೇ ನೋಡಿ ಯಾವ ರೀತಿ ಇದೆ ಅಂತ. ಬ್ರೋ, ಏರ್ಪೋರ್ಟ್ ಥರನೇ ಫೀಲ್ ಆಗ್ತೈತೆ ತಾನೆ? ಲುಕಿಂಗ್ ಲೈಕ್ ಏರ್ಪೋರ್ಟಲ್ಲಿ ಫುಲ್ಲು ಒಳಗಡೆ ಎಲ್ಲ ಐತೆ, ಮಸ್ತಾಗೈತೆ. ತೋರಿಸ್ತೀನಿ. ಹಾಯ್. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಗೈಸ್, ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ನನ್ನ ಮಗನ ನನಗೆ ಜೀಪ್ ಮಾಡ್ಬಿಡ್ತು. ಬಿಸ್ಕೆಟ್ ಎಲ್ಲ ಬೇಡವಂತ, ನಾನ್ ವೆಜ್ಜೇ ಬೇಕಂತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಗೈಸ್, ಇದನ್ನ ರೈಲ್ವೆ ಸ್ಟೇಷನ್ ಅನ್ಬೇಕು ಇಲ್ಲಾಂದರೆ ಏರ್ಪೋರ್ಟ್ ಅನ್ಬೇಕು, ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಸಕ್ಕತ್ತಾಗಿದೆ ಮಾತ್ರ. ಬಂದರೆ ಒಂದ್ಸಲಿ ಬೈಯಪ್ಪನಹಳ್ಳಿಲಿ ಇರೋ ಒಂದು ಬೈಯಪ್ಪನಹಳ್ಳಿನೋ ದಿಸ್ ಒನ್. ಏನ್ ಮಾತಾಡ್ತಾರ ನೀವು? ಏನ್ ಮಾತಾಡ್ತಾರ ನೀವು? ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಐ ಮೆನ್ಷನ್ ದ ರೆಸ್ಪೆಕ್ಟ್ ಹ್ಯಾಸ್ ರೆಸ್ಪೆಕ್ಟ್. ದೆನ್ ವಾಟ್ ಬ್ರೋ? ಎಸ್ ಎಮ್ ಯು ಟಿಗೆ ಒಂದ್ಸಲಿ ವಿಸಿಟ್ ಮಾಡಿ. ಅಂದರೆ ಬೈಯಪ್ಪನಹಳ್ಳಿ ನಿಯರೇ ಇರೋದಿದು, 3 to 4 ಕಿಲೋಮೀಟರ್ಸ್ ಅಂತೆ ಅಷ್ಟೇ. ಒಂದೇ ಒಂದು ಟೈಮು ವಿಸಿಟ್ ಮಾಡಿ. ಹಾಯ್ ಬ್ರೋ, తెలుగಲ್ಲಿ మాట్లాడు బ్రో, ఏమారా చెప్పు నా వ్యూవర్స్కి. నీ ఫ్యాన్స్ వెయిటింగ్ ఇక్కడ. ఒక్కసారైనా ఎస్ఎంబిటి రైల్వే స్టేషన్ విజిట్ చేయండి. అంతేనా? గైస్, ಏನಂತ ನಿಮ್ಗೆ ಅರ್ಥ
ಓಕೆ ಗೈಸ್, ನನ್ನ ಫ್ರೆಂಡ್ ಏನು ಹೇಳ್ದ ಅಂದರೆ ತೆಲುಗಲ್ಲಿ ಹೇಳಿದ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೀನಿ. ಒನ್ ಟೈಮ್ ಬಂದ್ಬಿಟ್ಟು SMVT ನಿಯರ್ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನ ವಿಸಿಟ್ ಮಾಡಿ, ಲೈಕ್ ಅದು ಚೆನ್ನಾಗಿದೆ ಅಂತ ಹೇಳ್ತಾನೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಸೀರಿಯಸ್ಸಾಗಿ ನೀವು ರೈಲ್ವೆ ಸ್ಟೇಷನ್ ಅನ್ನಲ್ಲ, ಏರ್ಪೋರ್ಟ್ ಅಂತಲೇ ನೀವು ಥಿಂಕ್ ಮಾಡ್ತೀರಾ, ಆ ಥರ I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off ಎಲ್ಲ of me. ಏನಿಲ್ಲ, ಐರನ್ ಮಾಡಿ ಮಡ್ಚಿಕ್ಬೇಕಷ್ಟೇ. ವಾಶ್ ಮಾಡಿದ್ದೀನಿ. ತಿನ್ನಬೇಕು, ತಿನ್ಬಿಟ್ಟು ಊಟ ಮಾಡಿ 3 ದಿನ ಆಯ್ತಣ್ಣ, ಏನಿದ್ರೆ ಹಾಕಣ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ತಂದು ಎಡಿಟ್ ಮಾಡೋಕೆ ಕೂತ್ಕೋಬೇಕು. ಸೀರಿಯಸ್ಸಾಗಿ ಎಡಿಟ್ ಎಲ್ಲ ಈಸಿ. ಇವರೇನು ಆರಾಮಾಗಿ ಪೀಸಾಗಿರ್ಬೋದು ಲಾಗರ್ಸ್ ಅನ್ಕೊಂಡಿದೆ. ಬಟ್ ಈಗ ನನಗೆ ಅರ್ಥ ಆಗ್ತೈತೆ, ತುಂಬ ಅಂದರೆ ತುಂಬ ಕಷ್ಟ. ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅದು ಮಾಡಿದೆ ಇದು ಮಾಡಿದೆ ನೋಡು ಅಂತಾರೆ. ಅವ್ರಿಗೆ ಪರ್ಫೆಕ್ಟಾಗಿ ಇಡಬೇಕು ಅಂದರೆ ಟೈಮ್ನ ತಗೊಂಡು ವಿಡಿಯೋ ಎಡಿಟ್ ಮಾಡಬೇಕು ಗೈಸ್. ಓಕೆ, ಸಿಗೋಣ. ಯಾರ್ಯಾರು ನನ್ನ ವೀಡಿಯೋನ ಈಗ ನೋಡ್ತಾ ಇದ್ದೀರಾ ಆ್ಯಂಡ್ ನೋಡಿಬಿಟ್ಟು ಅಗೇನ್ ನೀವು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನೇ ಒಂದು ಮಿಸ್ಟೇಕ್ ಇದ್ದರೂ ಕಮೆಂಟ್ ಮಾಡಿ, ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ. ನಾಳೆ ಒಂದು ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಓಕೆ ಗಾಯ್ಸ್.